ಎಲ್ಲರೂ ಮಾಡುವುದು ದುಡ್ಡಿಗಾಗಿ ಎಂಬ ಭಾವನೆ ಸರಿಯಲ್ಲ. ಹಾಡುವುದನ್ನು ದೇವರ ಪೂಜೆ ಎಂದು ಭಾವಿಸುವ, ಅಭಿನಯಿಸುವಾಗ ದೊರೆಯುವ ಆನಂದವೇ ದೊಡ್ಡದೆಂದು ಭಾವಿಸಿದ ಇಬ್ಬರು ಮಹಾನುಭಾವರ ಜೀವನದ ಘಟನೆಗಳು. ನಮಸ್ಕಾರ, ಕೇಳ್ತಾ ಇದ್ದೀರಾ ಅವಿಭಾಜಿತ ಪಾಡ್ಕಾಸ್ಟ್. ನಾನು ಸಂಕೇತ್ ಭಟ್. ಒಬ್ಬರು ಪಂಡಿತ ವಿಷ್ಣು ದಿಗಂಬರ ಪಲುಸೇಖರ್ ಎಂಬ ಮಹಾನ್ ವಿದ್ವಾಂಸರು ರಘುಪತಿ ರಾಘವ ರಾಜಾರಾಮ್ ಮತ್ತು ಸಾರೇ ಜಹಾ ಸೆ ಅಚ್ಚಾ ಗೀತೆಗಳಿಗೆ ಸಂಗೀತ ಸಂಯೋಜನೆ ಮಾಡಿದವರು. ಮಹಾತ್ಮ ಗಾಂಧಿಯವರೊಂದಿಗೆ ಸತ್ಯಾಗ್ರಹದಲ್ಲಿ ಭಾಗವಹಿಸಿದವರು. ಹಿಂದೂಸ್ತಾನಿ ಸಂಗೀತವನ್ನ ಜನಪ್ರಿಯಗೊಳಿಸಿದವರು. ಅಂದಿನ ಕಾಲದಲ್ಲಿ ರಾಜ ಮಹಾರಾಜರು ಅಥವಾ ಶ್ರೀಮಂತರು ಮಾತ್ರ ಕೇಳುತ್ತಿದ್ದ ಸಂಗೀತವನ್ನ ಜನಸಾಮಾನ್ಯರು ಕೇಳುವಂತಾಗಬೇಕೆಂದು 4 ಟಿಕೆಟ್ ಇಟ್ಟು ಸಂಗೀತ ಕಚೇರಿಗಳನ್ನ ಏರ್ಪಡಿಸ್ತಾ ಇದ್ರು. ಬಂದ ಹಣದಿಂದ ಸಂಗೀತ ವಿದ್ಯಾಲಯ ನಡೆಸ್ತಾ ಇದ್ರು. ಒಮ್ಮೆ ಒಂದು ಸಣ್ಣ ಊರಿನಲ್ಲಿ ಕಚೇರಿ ಏರ್ಪಾಡಾಗಿತ್ತು. ಸಂಗೀತ ಕೇಳಲು ಟಿಕೆಟ್ ಪಡೆದು ಬಂದಿದ್ದವರು ಕೇವಲ ಒಬ್ಬರು. ಆದ್ರೂ ವಿಷ್ಣು ದಿಗಂಬರು 3 ಗಂಟೆಗಳ ಕಾಲ ಆತನ ಮುಂದೆ ಹಾಡಿದ್ರು. ಕೊನೆಯಲ್ಲಿ ಆತ ಪಂಡಿತರ ಬಳಿ ಬಂದು 4 ಇಷ್ಟೊಂದು ಹಾಡಿದ್ದಕ್ಕೆ ಧನ್ಯವಾದ ಅಂತ ಹೇಳಿದ್ರು. ಆಗ ಪಂಡಿತರು ಹೇಳ್ತಾರೆ, ನಾನು 4 ಹಾಡಲಿಲ್ಲ, ನನ್ನ ಭಗವಂತನಿಗಾಗಿ ಹಾಡಿದೆ, ನನ್ನ ಆನಂದಕ್ಕಾಗಿ ಹಾಡಿದೆ. ನೀವು ಕೇಳಿಸಿಕೊಂಡಿರಿ, ನಿಮಗೆ ಧನ್ಯವಾದಗಳು. ಮತ್ತೊಬ್ಬ ಮಹಾನುಭಾವರು ನಮ್ಮ ನಡುವೆ ಇರುವ ಮಾಸ್ಟರ್ ಹಿರಣಯ್ಯ ಅವರು. ಕನ್ನಡ ನಾಟಕ ರಂಗದಲ್ಲಿ ಅನೇಕ ವಿಕ್ರಮಗಳನ್ನು ಸ್ಥಾಪಿಸಿರುವ ಇವರ ನಾಟಕಗಳು ಸಾವಿರಾರು ಪ್ರದರ್ಶನಗಳನ್ನು ಕಂಡಿವೆ. ಅವರ ಮಾತುಗಳನ್ನ ಕೇಳುವುದೇ ಒಂದು ಆನಂದದಾಯಕ ಅನುಭವ. ವೇದಿಕೆಯ ಮೇಲಿರಲಿ ಅಥವಾ ಗೆಳೆಯರ ಮಧ್ಯದಲ್ಲಿರಲಿ, ಅವರ ಮಾತುಗಳಲ್ಲಿ ನಗೆ ಬಾಂಬುಗಳು ಸಿಡಿಯುತ್ತಲೇ ಇರ್ತವೆ. ಬಹಳಷ್ಟು ಬಾರಿ ಅವರ ತಿಳಿ ನಗೆ ಹಿಂದೆ ಆಳವಾದ ವೇದಾಂತವೂ ಅಡಗಿರುತ್ತದೆ. ಅವರೇ ಹೇಳಿದಂತ ಒಂದು ಮನೋಜ್ಞ ಘಟನೆ. 1959ರಲ್ಲಿ ಹೊಸದುರ್ಗದಲ್ಲಿ ಅವರ ನಾಟಕದ ಕ್ಯಾಂಪ್ ಪ್ರಾರಂಭವಾಯಿತಂತೆ. ದೊಡ್ಡ ಸಭಾಂಗಣದಲ್ಲಿ 1000ಕ್ಕೂ ಹೆಚ್ಚು ಜನ ಕುಳಿತು ನಾಟಕ ನೋಡುವ ವ್ಯವಸ್ಥೆ ಇತ್ತು. ನಾಟಕ ತಂಡದಲ್ಲಿ 20ಕ್ಕೂ ಹೆಚ್ಚು ಜನ ಕಲಾವಿದರಿದ್ರು. ಅಂದು ಸಂತೆಯ ದಿನವಾಗಿದ್ರಿಂದ ಭಾರಿ ಕಲೆಕ್ಷನ್ ಆಗ್ಬಹುದೆಂದು ನಿರೀಕ್ಷೆಯನ್ನ ಇಟ್ಟಿದ್ರು. ಏನು ಕಾರಣವೋ ಗೊತ್ತಿಲ್ಲ, ಟಿಕೆಟ್ ಖರೀದಿಸಿ ನಾಟಕ ನೋಡಲು ಬಂದವರು ಕೇವಲ 6 ಜನ ಮಾತ್ರ. ಕಲಾವಿದರಿಗೆಲ್ಲ ನಿರಾಶೆ ಆಯಿತು. ಬಂದ 6 ಜನರಿಗೆ ಹಣ ಹಿಂತಿರುಗಿಸಿ ಪ್ರದರ್ಶನವನ್ನ ರದ್ದು ಮಾಡೋಣವೆಂದು ಸಲಹೆಯನ್ನ ಕೊಟ್ರು. ಈ ಸಲಹೆಗೆ ಮಾಸ್ಟರ್ ಹಿರಣ್ಯ ಅವರು ಒಪ್ಪಲಿಲ್ಲ. ಎಲ್ಲ ಕಲಾವಿದರನ್ನ ಕರೆದು ನಾಟಕವನ್ನ ಸಂಪೂರ್ಣವಾಗಿ ಆಡೋಣ, ಯಾರು ಸಂಭಾಷಣೆಗಳನ್ನು ಸನ್ನಿವೇಶಗಳನ್ನು ಕಡಿತಗೊಳಿಸಬಾರ್ದು. ನಾಟಕ ನೋಡಲು ಬಂದಿರುವವರು ನಮ್ಮ ಅನ್ನದಾತರು, ಅವರು ಮೆಚ್ಚಿ ಹೌದೌದೆನ್ನುವಂತೆ ನಾಟಕ ಅಭಿನಯಿಸೋಣ ಎಂದು ಹೇಳಿದ್ರು. ಕಲಾವಿದರೆಲ್ಲ ಮಾಸ್ಟರ್ ಹಿರಣ್ಯ ಅವರ ಮಾತುಗಳನ್ನ ಚಾಚು ಚಪ್ಪದೆ ಪಾಲಿಸಿದ್ರು. ನಾಟಕ ಎಂದಿಗಿಂತ 15 ನಿಮಿಷ ಹೆಚ್ಚಾಗಿಯೇ ನಡೀತು. ಹಿರಣ್ಯ ಅವರೇ ಹೇಳಿದಂತೆ ಅಂದು ತುಂಬು ಮನಸ್ಸಿನಿಂದ ಅಭಿನಯಿಸಿದ ಕಲಾವಿದರು ಪಟ್ಟ ಆನಂದ ಪ್ರೇಕ್ಷಕರು ಪಟ್ಟ ಆನಂದಕ್ಕಿಂತ ಹೆಚ್ಚಾಗಿತ್ತು. ಮ್ಯಾನೇಜ್ಮೆಂಟ್ ತರಗತಿಗಳಲ್ಲಿ ತಿಳಿಸಿಕೊಡುವ ಕಾರ್ಯತೃಪ್ತಿ ಅಂದ್ರೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಎನ್ನುವುದು ಇದೇ ಇರಬೇಕು ಅಲ್ವಾ? ನಿಮ್ಮ ಅನಿಸಿಕೆಗಳನ್ನ ನನ್ನ ಬಳಿ ಹಂಚಿಕೊಳ್ಳಿ. ನಿಮ್ಮ ಪ್ರೀತಿ ಹಾಗೂ ಪ್ರೋತ್ಸಾಹ ಸದಾ ಹೀಗೆ ನನ್ನ ಮೇಲೆ ಇರಲಿ. ಸದಾ ಕೇಳ್ತಾ ಇರಿ ಅವಿಭಾಜಿತ ಪಾಡ್ಕಾಸ್ಟ್. ನಾನು ಸಂಕೇತ್ ಭಟ್. ಧನ್ಯವಾದಗಳು.